ರಾಜ್ಯಗಳಿಗೆ ಎಚ್ಚರಿಕೆ ಕರೆ ನೀಡಲಾಗಿದೆ. ಆದ್ದರಿಂದ ಶಾಲಾ ಕಾಲೇಜುಗಳಿಗೆ ಆಫ್ಲೈನ್ ತರಗತಿಗಳನ್ನು ರದ್ದುಪಡಿಸಿದ ಸರ್ಕಾರ ಆನ್ಲೈನ್ ತರಗತಿಗಳಿಗೆ ಅನುಮತಿ ನೀಡಲಾಗಿದೆ. ಈ ಮ್ಯೂಟ್ ಮಾಡೋ ಆನ್ಲೈನ್ ಕ್ಲಾಸ್ನ ನಿನ್ನ ಮೊಬೈಲಲ್ಲಿ ಆಟ ಆಡೋಣ. ಏನೋ ಆಟ ಆಡೋದು ಮೊಬೈಲಲ್ಲಿ? ಪಬ್ಜಿ ಮಗ, ಸೂಪರ್ ಆಗಿರುತ್ತೆ. ಏನೋ ಮಗ, ನಿನ್ನ ಮೊಬೈಲಲ್ಲಿ ನೆಟ್ ಪ್ಯಾಕ್ ಫುಲ್ ಇದೆ, ಖಾಲಿ ಆಗೋವರೆಗೂ ಆಟ ಆಡೋಣ ಬಾ. ಹೆಂಗೆ ಆಟ ಆಡೋದು ತೋರ್ಸೋ ಮಗ. ನೋಡ, ಇಲ್ಲಿ ಆಕಾಶ್, ಮೋಹನ್, ಮಣಿ ಎಲ್ಲ ಆನ್ಲೈನ್ ಗೇಮಲ್ಲಿ ಇದ್ದಾರೆ. ಸೂಪರ್ ಮಗ, ಆನ್ಲೈನ್ ಕ್ಲಾಸ್ ಕೇಳಿ ಕೇಳಿ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ಲೋ ಮಗ, ನಾವ್ ಈ ತರ ಆಡೋದು ಟೀಚರ್ಸಿಗೆ ಗೊತ್ತಾಗಲ್ವೇನೋ? ಏನು ಗೊತ್ತಾಗಲ್ಲ ಕಣೋ, ನಾನು ಡೈಲಿ ಇದನ್ನೇ ಮಾಡೋದು. ನೆಕ್ಸ್ಟ್ ಏನೋ ಮಾಡೋದು? ಇದು ಬೇಜಾರಾದ್ರೆ ಟಿಕ್ ಟಾಕ್ ಮಾಡೋಣ ಬಿಡೋ. ಮೊನ್ನೆ ಬಿಟ್ಟಿದ್ದ ವಿಡಿಯೋಗೆ ಹೆಂಗ್ ಲೈಕ್ಸ್ ಕಮೆಂಟ್ಸ್ ಬಂದಿದೆ ನೋಡಿ. ಲೋ ಮಗ ನನಗೂ ಹೇಳ್ಕೊಡು. ಮಾಡೋಣ ಬಾರೋ. ಮ್ಯೂಸಿಕ್. ಗಳನ್ನು ರದ್ದುಪಡಿಸಿದ ಸರ್ಕಾರ, ಷರತ್ತುಗಳೊಂದಿಗೆ ಶಾಲಾ ಕಾಲೇಜುಗಳು ಓಪನ್. ಅಯ್ಯೋ, ಸ್ಕೂಲ್ ಓಪನ್ ಆಯ್ತಲ್ಲೋ ಮಗ. ಇಡ್ಲಿ ಬಾರೋ, ಅಲ್ಲೇ ಮಜಾ ಮಾಡೋಣ. ಹಲ್ಲು ಡಕಾಲ್ ಡಿಲ್ಲಿ ಡಾಲಿ ಡುಮ್ಕಿ ಡಮಾಲ್, ಗುರು ಜೊತೆ ಶಿಷ್ಯಂದಿರು ಹಲ್ಲು ಡಕಾಲ್. ಬರೋಬ್ಬರಿ ಪೈಸಾ ವಸೂಲು, ತುಂಬಾ ಪಿಟೀಲ್ ಟೀಚರ್ ಸ್ಟೂಡೆಂಟ್ ಬರೀ ಬಂಡಲ್ ಹಲ್ಲು ಡಕಾಲ್. ಹಲ್ಲು ಡಕಾಲ್ ಡಿಲ್ಲಿ ಡಾಲಿ ಡುಮ್ಕಿ ಡಮಾಲ್, ಗುರು ಜೊತೆ ಶಿಷ್ಯಂದಿರು ಹಲ್ಲು ಡಕಾಲ್. ಬರೋಬ್ಬರಿ ಪೈಸಾ ವಸೂಲು, ತುಂಬಾ ಪಿಟೀಲ್ ಟೀಚರ್ ಸ್ಟೂಡೆಂಟ್ ಬರೀ ಬಂಡಲ್ ಹಲ್ಲು ಡಕಾಲ್. ಬಹಳ ಒಳ್ಳೆಯವ್ರು ನಮ್ಮ ಹೆಸರು. ಸ್ಟೂಡೆಂಟ್ಸ್, ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಿಮ್ಮ ಅಪ್ಪ ಅಮ್ಮ ಕೂಲಿನೋ ನಾಲಿನೋ ಮಾಡ್ಕೊಂಡು ನಿಮ್ನ ಇಲ್ಲಿ ಕಳಿಸ್ತಿದ್ದಾರೆ. ಆದ್ರೆ ನೀವು ಮಾಡ್ತಿರೋದೇನು? ನಿಮ್ಮ ಅಪ್ಪ ಅಮ್ಮನ ಶ್ರಮ, ನಮ್ಮ ಸಮಯ ಎಲ್ಲಾನು ವ್ಯರ್ಥ ಮಾಡ್ತಿದ್ದೀರಲ್ಲ. ಇದು ನಿಮಗೆ ಸರಿ ಅನಿಸ್ತಿದ್ಯಾ? ಹಲೋ ಮ್ಯಾಮ್, ನೀವಿಲ್ಲಿ ಪಾಠ ಮಾಡ್ತಿರೋದು ಸಂಬಳಕ್ಕೋಸ್ಕರ. ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ನಮಗೆ ಗೊತ್ತಿದೆ ನಾವೇನು ಮಾಡಬೇಕು ಅಂತ. ಮೇಡಮ್, ಏನ್ ಗಲಾಟೆ ಇದು? ಏನ್ ನಡೀತಾ ಇದೆ ಇಲ್ಲಿ? ಸರ್, ನಾನು ಪಾಠ ಮಾಡ್ತಿದ್ರೆ ಗಲಾಟೆ ಮಾಡ್ತಿದ್ರು. ಅದಕ್ಕೆ ಬುದ್ಧಿ ಮಾತು ಹೇಳಕ್ ಹೋದ್ರೆ ನೀವು ಪಾಠ ಮಾಡೋದು ಸಂಬಳಕ್ಕೋಸ್ಕರ, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ರಿ ಅಂತ ನನಗೆ ಎದುರು ಮಾತಾಡ್ತಿದ್ದಾರೆ. ಏನ್ರಪ್ಪ, ಗುರುಗಳಿಗೆ ವಿರುದ್ಧ ಮಾತಾಡ್ತೀರೇನ್ರೋ? ಗುರು ಅಂದ್ರೆ ಏನು ಅಂತ ಗೊತ್ತೇನ್ರೋ ನಿನಗೆ? ನಮ್ಮ ಭಾರತ ದೇಶದ ಸಂಸ್ಕೃತಿ ಬಗ್ಗೆ ಗೊತ್ತಾ? ಈ ಮಣ್ಣಿನ ಮಹತ್ವ ಗೊತ್ತಾ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಗುರುಗಳನ್ನ ತ್ರಿಮೂರ್ತಿಗೆ ಹೋಲಿಸಿದ್ದಾರೆ. ಅಂತ ಗುರುಗಳನ್ನ ನಿಲ್ಲಿಸ್ತಿರಲ್ರೋ? ಬನ್ನಿ, ನಿಮ್ಗೆ ಆ ಗುರುಗಳ ಮಹತ್ವ, ಗುರುಗಳನ್ನ ಕಂಡ್ರೆ ಶಿಷ್ಯಂದ್ರು ಶ್ರದ್ಧೆ, ಭಕ್ತಿ, ವಿನಯದಿಂದ ಹೇಗೆ ಗುರುಕುಲದಲ್ಲಿ ನಡ್ಕೊಳ್ತಾ ಇದ್ರು ಅನ್ನೋದನ್ನ ತೋರಿಸ್ತೀನಿ. ಬನ್ನಿ.
ನೋಡಿದ್ರಲ್ಲ ಆ ಗುರು ಶಿಷ್ಯಂದಿರ ಸಂಬಂಧನ, ಎಷ್ಟು ಶ್ರದ್ಧೆ ಭಕ್ತಿ ವಿನಯದಿಂದ ಅವರ ಆಜ್ಞೆಯನ್ನು ಪಾಲಿಸುತ್ತಿದ್ದಾರೆ ಅಂತ. ಬನ್ನಿ, ನಿಮಗೆ ಶಿಷ್ಯರಲ್ಲೇ ಅತಿ ಶ್ರೇಷ್ಠ ಶಿಷ್ಯನನ್ನ ತೋರಿಸ್ತೀನಿ. ತನ್ನ ಗುರುವಿಗೆ ಗುರು ಕಾಣಿಕೆಯಾಗಿ ತನ್ನ ಜೀವನವನ್ನೇ ಅರ್ಪಿಸಿರುವ ಏಕಲವ್ಯ. अटल कल तू तेरा खुद बदल, बाण तू कमान पे चढ़ा, दूर चाहे हस्तिना की दे के दक्षिणा, उठा धनुष तो फिर से हो खड़ा।
ನೀನು ನನಗೆ ಗುರುದಕ್ಷಿಣೆಯ ರೂಪದಲ್ಲಿ ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡಬೇಕು. ಕೊಡಬಲ್ಲೆಯ? ನೋಡುದ್ರಲ್ಲ, ಒಬ್ಬ ಶಿಷ್ಯ ಗುರುವಿನ ಮಾತಿಗೆ ಎಷ್ಟು ಬೆಲೆ ಕೊಡುತ್ತಾನೆಂದು. ಈಗಿನ ಕಾಲದಲ್ಲೂ ಸಹ ಗುರುವನ್ನ ಪೂಜಿಸೋರಿದ್ದಾರೆ. ಆದರೆ ಅವರಿಗೆ ಗುರುಗಳ ಮಾರ್ಗದರ್ಶನ, ಶಾಲೆಯ ಆಶ್ರಯ ಇಲ್ಲದೆ ಹಂಬಲಿಸುತ್ತಿದ್ದಾರೆ. ಬನ್ನಿ, ನಿಮಗೆ ಅಂಥವರನ್ನೂ ಸಹ ತೋರಿಸ್ತೀನಿ. ನಾನೇನು ಮಾಡಬೇಕಮ್ಮ, ಓದಬೇಕಮ್ಮ, ಕಲಿಯಬೇಕಮ್ಮ, ನನ್ನದೇನು ತಪ್ಪು ಹೇಳಮ್ಮ. ಓದಬೇಕಮ್ಮ, ಕಲಿಯಬೇಕಮ್ಮ, ನನ್ನದೇನು ತಪ್ಪು ಹೇಳಮ್ಮ. ಅಪ್ಪ ಇಲ್ಲಮ್ಮ, ಅಮ್ಮ ಇಲ್ಲಮ್ಮ, ನಾನೇನು ಮಾಡಬೇಕಮ್ಮ, ಓದಬೇಕಮ್ಮ, ಕಲಿಯಬೇಕಮ್ಮ, ನನ್ನದೇನೋ ತಪ್ಪು ಹೇಳಮ್ಮ. ಪುಟ, ಬಾಮ್ಮ ಇಲ್ಲಿ. ಏನ್ ನಿನ್ನ ಹೆಸರು? ಸ್ಫೂರ್ತಿ. ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು. ಪುಟ, ನೀನು ಸ್ಕೂಲ್ಗೆ ಹೋಗಲ್ವಾ ಅಮ್ಮ? ಇಲ್ಲ. ಯಾಕಮ್ಮ? ನಮ್ಮನ್ನ ಯಾರು ಸ್ಕೂಲಿಗೆ ಸೇರಿಸ್ಕೊಳ್ತಾರೆ? ನಮ್ಮನ್ನ ಓದಿಸೋರು ಯಾರು ಇಲ್ಲ. ಯಾಕಮ್ಮ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ಮೇಲೆ ದೇವರ ಹತ್ರ ಇದ್ದಾರೆ. ಅಯ್ಯೋ, ಅಳ್ಬೇಡಮ್ಮ. ನಾನು ನಿನ್ನನ್ನು ಸ್ಕೂಲಿಗೆ ಸೇರಿಸ್ತೀನಿ, ಓದಿಸ್ತೀನಿ. ನನ್ ಜೊತೆ ಬರ್ತೀಯಾ? ನಾನು ಒಬ್ಳೆ ಬಂದ್ರೆ ಹೇಗೆ? ನಂತರ ಓದ್ಬೇಕು ಅಂತ ಇರೋ ಸ್ನೇಹಿತರೆಲ್ಲ ಏನ್ ಮಾಡ್ಬೇಕು? ಸರ್, ಸಾರಿ ಸರ್. ತಪ್ಪಾಯ್ತು ಸರ್. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಗುರುಗಳ ಮಹತ್ವ, ವಿದ್ಯೆಯ ಬೆಲೆ ಅರಿವಾಯಿತು. ನಾವೆಲ್ಲ ಸೇರಿ ಇವರಿಗೆ ಸಹಾಯ ಮಾಡೋಣ ಸರ್. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಭವಿಷ್ಯ ಬರೆವಂತ
ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಎಲ್ರಿಗೂ ಕೂಡ ಅವ್ರವ್ರ ಗುರುಗಳು ಖಂಡಿತ ನೆನಪಾಗಿರ್ತಾರೆ ಅನ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ.